basic ನೋಡಬೇಕು. What are the basic here? In the 9th standard we have studied about something like this. There are two lines. Okay, one is perpendicular to other. Correct? ಇದನ್ನ x ಅಂತ ಬರೀತಿದ್ವಿ, ಇದನ್ನ x dash ಅಂತ ಬರೀತಿದ್ವಿ, ಇದನ್ನ y dash ಅಂತ ಬರೀತಿದ್ವಿ. ಕರೆಕ್ಟ್? ಏನಿದು? ಗ್ರಾಫ್. ಏನಂತೀವಿ ನಾವು? ಕಾರ್ಟೇಶಿಯನ್ ಸಿಸ್ಟಮ್ ಅಂತ ಕರಿತೀವಿ. ಏನಂತೀವಿ? ಕಾರ್ಟೇಶಿಯನ್ ಸಿಸ್ಟಮ್. ಕಾರ್ಟೇಶಿಯನ್ ಸಿಸ್ಟಮ್. ಕಾರ್ಟೇಶಿಯನ್ ಸಿಸ್ಟಮ್ ಒಳಗೆ ಏನಾಗ್ತದ? ದೇರ್ ಆರ್ 4 ಪಾರ್ಟ್ಸ್. 4 ಪಾರ್ಟ್ ಇರ್ತದೆ. ಫಸ್ಟ್ ಪಾರ್ಟ್ ಇದಕ್ಕೆ ನಾವು ಫಸ್ಟ್ ಕ್ವಾಡ್ರಂಟ್ ಅಂತ ಕರಿತೀವಿ. Q1 ಅಥವಾ ಫಸ್ಟ್ ಕ್ವಾಡ್ರಂಟ್. ಇದು ಸೆಕೆಂಡ್ ಕ್ವಾಡ್ರಂಟ್. This one is third quadrant. This one is fourth quadrant. These are the positive values. ಹೌದಾ? ರೈಟ್ ಸೈಡ್ ಹೋದಂಗೆ ಏನಿರ್ತದೆ ಇಲ್ಲಿ? ಪಾಸಿಟಿವ್ 1 2 3 4 and so on. ಆಮೇಲೆ ಇದೇನಿರ್ತದೆ ಇಲ್ಲಿ? ನೆಗೆಟಿವ್ ವ್ಯಾಲ್ಯೂಸ್. ಲೆಫ್ಟ್ ಹ್ಯಾಂಡ್ ಸೈಡ್ ಹೋದ್ರೆ -1 -2 and so on. ಡೌನ್ವರ್ಡ್ಸ್ -1 -2 and so on. ಆಮೇಲೆ ಇಲ್ಲಿ +1 +2 and so on. ಈ ತರ ಇದೆ. ಕರೆಕ್ಟ್? ಹಂಗಿದಾಗ ಫಸ್ಟ್ ಕ್ವಾಡ್ರಂಟ್ ಒಳಗ ಆಲ್ ಪಾಸಿಟಿವ್ ಅಂದ್ರೆ x ಆಕ್ಸಿಸ್ ಪಾಸಿಟಿವ್ ಇರ್ತದ, y ಆಕ್ಸಿಸ್ ಪಾಸಿಟಿವ್ ಇರ್ತದ. ಅಂದ್ರೆ x ಆಕ್ಸಿಸ್ ಪಾಸಿಟಿವ್ ಅದ, y ಆಕ್ಸಿಸ್ ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಪಾಸಿಟಿವ್ ಅಂತ ನಾವು ಬರಿಬಹುದಾ? ನೆಕ್ಸ್ಟ್ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಹೆಂಗ್ ಬರ್ತೀಯಪ್ಪ? ನೆಗೆಟಿವ್ ಪಾಸಿಟಿವ್. x ಆಕ್ಸಿಸ್ ನೆಗೆಟಿವ್, y ಆಕ್ಸಿಸ್ ಪಾಸಿಟಿವ್. ಅಂದ್ರೆ x ಬರೀತೀವಿ ಯಾವುದು? x y. ಇಲ್ಲಿ ನೆಗೆಟಿವ್ x ಆಕ್ಸಿಸ್ ನೆಗೆಟಿವ್, y ಆಕ್ಸಿಸ್ ನೆಗೆಟಿವ್ ನೆಗೆಟಿವ್ ನೆಗೆಟಿವ್. ನೆಕ್ಸ್ಟ್ x ಆಕ್ಸಿಸ್ x ಪಾಸಿಟಿವ್, y ನೆಗೆಟಿವ್ ಪಾಸಿಟಿವ್ ನೆಗೆಟಿವ್. ಈ ತರ ನಾವು ಕರೆಕ್ಟ್. ಇಷ್ಟು ನಾವು ತಿಳ್ಕೊಬೇಕಾಗುತ್ತೆ. ಇದು ಬೇಸಿಕ್. ನೆಕ್ಸ್ಟ್ ಯಾವುದೋ ಒಂದು ಪಾಯಿಂಟ್ ಅನ್ನು ನಾವು ಈಗ ರಿಪ್ರೆಸೆಂಟ್ ಮಾಡಬೇಕಪ್ಪ. ಯಾವುದೋ ಒಂದು ಪಾಯಿಂಟ್ ರಿಪ್ರೆಸೆಂಟ್ ಮಾಡೋಣ. ಫಾರ್ ಎಕ್ಸಾಂಪಲ್ -3,5 ಅದ. -3,5 ಯಾವುದು ಕ್ವಾಡ್ರಂಟ್ ಬರ್ತದ? ಸೆಕೆಂಡ್ ಕ್ವಾಡ್ರಂಟ್ ಬರ್ತದ. ನೋಡೋಣ. -1 -2 -3 -1 ಇದು 1 2 3 4 5. ಓಕೆ, -3 5 ಅಂತ ನಾನು ಇಲ್ಲಿ ರಿಪ್ರೆಸೆಂಟ್ ಮಾಡಬಹುದಾ? ಆಯ್ತಾ? ಇದೇನೋ ಬೇಸಿಕ್, ಇದು 9th ಸ್ಟ್ಯಾಂಡರ್ಡ್. ಆಮೇಲೆ ಇನ್ನೊಂದು 9th ಸ್ಟ್ಯಾಂಡರ್ಡ್ ಬೇಸಿಕ್ ನೋಡೋಣ. ಏನ್ ಬೇಸಿಕ್? ಸೇಮ್ ಮತ್ತೆ ನಾನು ಅನ್ಕೋತೀನಿ ಕಾರ್ಟೇಶಿಯನ್ ಸಿಸ್ಟಮ್ ತಗೋತೀನಿ. ಅದರೊಳಗೆ 2 ಪಾಯಿಂಟ್ಗಳನ್ನು ತಗೋತೀನಿ ಸರ್. 2 ಪಾಯಿಂಟ್ಗಳು ತಗೋತೀನಿ. ಫಸ್ಟ್ ಪಾಯಿಂಟ್ 1,6 ಅಂತ ತಗೋತೀನಿ. ಇನ್ನೊಂದು 2,8 ಅಂತ ತಗೋತೀನಿ. 1,6 2,8 ತಗೊಳ್ಳೋಣ. 1 2 3 4 5 ಆಮೇಲೆ 6. ಇಲ್ಲಿ 1 2 3 4 5 6 7 ಇನ್ನೊಂದು 8 ಅಂತ ತಗೊಳ್ಳೋಣ. 1,6 ಅಂತ ಅದ ಫಸ್ಟ್. 1,6 ಅಂದ್ರೆ ಬರ್ತದ 1,6. ಕರೆಕ್ಟ್? ಇನ್ನೊಂದೇನು 2,8. 2,8 2 ನಿಂದ 8 8 ಐತೆ 2,8. 2 ಪಾಯಿಂಟ್ ಬಂದಿದೆ. ಈಗ ಇವೆರಡು ಪಾಯಿಂಟ್ ಅನ್ನು ನಾವು ಜಾಯಿನ್ ಮಾಡೋಣ. ಅವಾಗ ಏನು ಸಿಗ್ತದೆ ನಮಗೆ? ಏನು ಸಿಗ್ತದೆ? ಸ್ಟ್ರೇಟ್ ಲೈನ್ ಸಿಗ್ತದೆ. ಕರೆಕ್ಟಾ? ಸ್ಟ್ರೇಟ್ ಲೈನ್ ಒಳಗ ಟೋಟಲ್ 3 ಟೈಪ್ಸ್ ಅದ. ಯಾವ್ಯಾವ ನೋಡಿ? ಸ್ಟ್ರೇಟ್ ಲೈನ್ ಒಳಗ 3 ಟೈಪ್ಸ್. ಲೈನ್ ಸೆಗ್ಮೆಂಟ್. ಲೈನ್ ಅಂತಂದ್ರೆ ಎರಡು ಕಡೆ ಏನ್ ಮಾಡಬಹುದು? ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬಹುದು. ಎರಡು ಕಡೆ ಎಕ್ಸ್ಟೆಂಡ್ ಮಾಡೋದು ಅಂತೀವಿ ನಾವು ಲೈನ್. ಹೌದಾ? ಒಂದೇ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋದು ಅಂದ್ರೆ ಕಂಟಿನ್ಯೂ ಹೋಗೋದ್ರೆ ರೇ ಆಗ್ತದೆ. ಆಮೇಲೆ ಎರಡು ಕಡೆ ಎಕ್ಸ್ಟೆಂಡ್ ಆಗಂಗೆ ಇಲ್ಲ. ಎಂಡ್ ಪಾಯಿಂಟ್ ಇರ್ತಾವೆ ಎರಡು ಕಡೆ, ಅದಕ್ಕೆ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಇದನ್ನ ತಿಳ್ಕೊಳ್ರಿ ನೀವು ಮೊದಲು. ಓಕೆ, ದಿಸ್ ಒನ್ ಇಸ್ ಲೈನ್, ರೇ, ಲೈನ್ ಸೆಗ್ಮೆಂಟ್. Line segment is nothing but it is having both initial point and final point. ಬರೀ ಇನಿಷಿಯಲ್ ಪಾಯಿಂಟ್ ಇತ್ತು, ಫೈನಲ್ ಪಾಯಿಂಟ್ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಅಂತೀವಿ ನಾವು ರೇ ಅಂತೀವಿ.
ಇನಿಷಿಯಲ್ ಪಾಯಿಂಟ್ ಗೊತ್ತಿಲ್ಲ, ಫೈನಲ್ ಪಾಯಿಂಟ್ ಗೊತ್ತಿಲ್ಲ, ಅದಕ್ಕೆ ಏನಂತೀವಿ ನಾವು ಲೈನ್ ಅಂತ ಕರಿತೀವಿ. ಕರೆಕ್ಟಾ? ಲೈನ್, ರೇ, ಲೈನ್ ಸೆಗ್ಮೆಂಟ್. ಹಾ, ಈ ಸದ್ಯ ನಮ್ಗೆ ಎರಡು ಪಾಯಿಂಟ್ ಗೊತ್ತಾಗುತ್ತೆ. ಎ ಇನ್ ಬ್ರಾಕೆಟ್ ಬಂದಿವಿ, ಇದು ಬಿ ಇನ್ ಬ್ರಾಕೆಟ್ ಬಂದಿವಿ, ಇದು ಎ ಪಾಯಿಂಟ್ ಐತಿ, ಇದು ಬಿ ಪಾಯಿಂಟ್ ಐತಿ. ಈಗ ನನಗೆ ಬೇಕು ಎ ಮತ್ತು ಬಿ ನಡುವೆ ಎಷ್ಟು ಡಿಸ್ಟೆನ್ಸ್ ಅದ, ಡಿಸ್ಟೆನ್ಸ್ ಎಷ್ಟದ ಅದು ನನಗೆ ಬೇಕಪ್ಪ. ಡಿಸ್ಟೆನ್ಸ್ ಅಳಿಬೇಕು ನಾವು. ಎಷ್ಟು ಇರ್ತದೆ ಡಿಸ್ಟೆನ್ಸ್? ಎಷ್ಟು ಇರ್ಬೋದು ಡಿಸ್ಟೆನ್ಸ್? 3 ಸೆಂಟಿಮೀಟರ್ ಇರ್ತದ. ಹೆಂಗೆ ಹೇಳ್ತೀವಿ 3 ಸೆಂಟಿಮೀಟರ್ ಇರ್ತದೆ? ಹೇಗೆ? ಏನಾದ್ರೂ ಇರ್ಬೇಕು ಏನ್ ಹತ್ರ? ತ್ರೀ ಸೆಂಟಿಮೀಟರ್ ಹೆಂಗೆ ಹೇಳ್ತೇವೆ? ಸುಮ್ಮನೆ ಕಾಣೋ 3 ಸೆಂಟಿಮೀಟರ್ ಹಂಗಂತ ಹೆಂಗೆ ನಡೀತದ? ಏನಾದ್ರು ಬೇಕಲ್ಲ, ಸಮಥಿಂಗ್ ಯು ನೀಡ್ ಟು ಹ್ಯಾವ್. ಏನಾದ್ರು ಒಂದು ಬೇಸಿಕ್ ಫಾರ್ಮುಲಾ ಇರಬೇಕು, ಇಲ್ಲ ಏನಾದ್ರು ಒಂದು ಇರ್ಬೇಕಲ್ಲ. ಅದಕ್ಕೆ ನಾವೇನ್ ಮಾಡೋಣ, ಇಲ್ಲಿ ಸ್ಟ್ರೇಟ್ ಲೈನ್ ಸುಮ್ಮನೆ ತಗೊಂಡ್ಬಿಡೋಣ. ಹಿಂಗ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ತಗೋಣ. ಇಲ್ಲಿ ಸಿಗ್ತದೆ ನಮಗೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತದಿಲ್ಲ? ಹಂಗಿದ್ರೆ ಇದೇನಾಗ್ತದೆ? ಅದೊಂದು ಪಾಯಿಂಟ್ ತಗೊಂಡ್ ಓವರ್ ತಗೊಂಡ್ ಎ ಓ ಬಿ ಅಂದ್ರೆ ಏನಾಗ್ತದ? ಇಟ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗ್ತದೆ. ನನಗ ಇಲ್ಲಿಂದ ಇಲ್ಲಿಗೆ ಗೊತ್ತದ ಡಿಸ್ಟೆನ್ಸ್ ಎಷ್ಟದ? 2 ಸೆಂಟಿಮೀಟರ್. ಹೌದಿಲ್ಲ? 1 ಇಂದ 3 ಅಂದ್ರೆ 2 ಸೆಂಟಿಮೀಟರ್ ಇಲ್ಲ? ಇದು 2 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ ಏನದ? 2 ಸೆಂಟಿಮೀಟರ್ ಅದ. ಹಂಗಿದ್ರೆ ಇದು ಏನಾಗ್ತದೆ? ಇದು ಎ ಬಿ. ಇಲ್ಲ ಒಂದು ಕೆಲಸ ಮಾಡೋಣ, ಎ ಬಿ ಬದಲಿ ನಾವು ನಿಮ್ಗೂ ಏನಂತ 9th ಕಲ್ತಿರತ್ತ ಇದು ಸಿ ತಗೊಂಡ, ಇದು ಬಿ ತಗೊಂಡ. ಅವಾಗ ಏನಾಗ್ತದೆ? ಎ ಬಿ ಸಿ ಇಸ್ ಅ ಟ್ರಯಾಂಗಲ್ ಐತೆ, ರೈಟ್ ಆಂಗಲ್ ಟ್ರಯಾಂಗಲ್ ಐತೆ. ಅವಾಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಹೌದಿಲ್ಲ? ಯಾವುದು? ಪೈಥಾಗರಸ್ ಥಿಯರಮ್. ಹಂಗಿದ್ರೆ ಥಿಯರಮ್ ಅಪ್ಲೈ ಮಾಡೋಣ. ಎ ಸಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಕರೆಕ್ಟ್? ಹೌದಿಲ್ರಿ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನಾನು ಸ್ಕ್ವೇರ್ ಬೇಡ ಅಂದ್ರೆ ಏನಾಗ್ತದೆ? ರೂಟ್ ಹಾಕು. ಎ ಸಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಯ್ತು. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎ ಬಿ. ವಾಟ್ ಇಸ್ ಎ ಬಿ? 2 ಸ್ಕ್ವೇರ್ ಅಂದ್ರೆ 4. ಇದು 4. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 8. ದಿಸ್ ಇಸ್ ಈಕ್ವಲ್ ಟು 2 ರೂಟ್ 2 ಆಗ್ತದೆ. ಆಗ್ತದಿಲ್ಲ? 2 ರೂಟ್ 2 ಆಗ್ತದೆ. ರೂಟ್ 2 ವ್ಯಾಲ್ಯೂ ಅದ. ರೂಟ್ 2 ವ್ಯಾಲ್ಯೂ ರೂಟ್ 2 is equal to 1.42 ಅಂತದ. ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ರೂಟ್ 2 ವ್ಯಾಲ್ಯೂ ಎಷ್ಟು? 1.42. ನೀವು 9th ಕಲ್ತಿದ್ರಿ. ಹೆಂಗ್ ಕಲ್ತಿದ್ರಿ ರೂಟ್ 2 ಫೈಂಡ್ ಔಟ್ ಮಾಡೋದು? ಹಿಂಗ್ ಒಂದು ಪಾಯಿಂಟ್ ಹಾಕಿ, ಹಿಂಗ್ ಒಂದು ಲೈನ್ ಹಾಕಿ, ಇಲ್ಲಿ ಹಿಂಗ್ ಲೈನ್ ತಗೊಂಡು ಹಿಂಗ್ ತಗೊಂಡು ಆಮೇಲೆ ಹಿಂಗ್ ಕಟ್ ಹಾಕಿ, ಹೌದಾ? ಮಾಡಿದ್ರೆ ಮತ್ತೆ ಇಲ್ಲಿ ಹಿಂಗ್ ತಗೊಂಡು ಹಿಂಗ್ ಕಟ್ ಹಾಕೋದು ನೆನಪದ? ನೆನ್ಪು ಹಿಡ್ಕೋಬೇಕು. ನೆನಪು ನಡೆಯಂಗಿಲ್ಲ. ಎಲ್ಲ ಪ್ರತಿಯೊಂದು ನೆನಪು. ಎವ್ರಿಥಿಂಗ್ ಯು ಮಸ್ಟ್ ಏನ್ ಮಾಡು ನೆನಪು. ಓಕೆ, ಹಾಗಿದ್ರೆ 1.42 ಅದ. 2 into 1.42 ಅಂತ ಬಂತು. ಹಾಗಿದ್ರೆ ಏನೈತ್ರಿ? 2 2s are 4, 2 4s are 8, 2 1s are 2, 2.84. ಎಷ್ಟು ಬಂತಿಲ್ಲಿ? 2.84. ನೀ 3 ಹೇಳಿದ್ರೆ ಸರ್ ನೀವು ನಿಯರ್ ಅದಂತೀರ, ಕಿವಿ ಗಡಿ ಕೊಟ್ಟಿದ್ದೀರಿ ಬಗ್ಗೆ. ಅದು ಬಂದಿರ್ತ ಪಟ್ಟೆ ಮತ್ತೆ ನೀವು ಬಾಯಿಗೆ ಅಂತವೆಲ್ಲ ಬಾಯಿ ಎದ್ದೆ ಬಂದ್ಬಿಡ್ತಾವ. ನಾನು ಹೇಳಿದ್ರಿ ಸರ್ 3 ಹೇಳಿದ್ದೀರಿ ಸರ್ ಅಂತ ಹೇಳಿ ಅದು 2.84 ಅಂತ ಬಂತು. ಬಟ್ ಇಷ್ಟೆಲ್ಲ ಯಾವ ಮಾಡ್ಕೊಂಡು ಕುಂದಿರ್ತಾನ್ರಿ? ಫಾರ್ಮುಲಾ ಹಾಕ್ಬೇಕಂತ. ಏನ್ ಫಾರ್ಮುಲಾ? ಅದೊಂದು ಫಾರ್ಮುಲಾ ಬೇಕಲ್ರಿ? ಆ ಫಾರ್ಮುಲಾ ಹುಡ್ಕೋಣ. ಈಗ ಫಾರ್ಮುಲಾ ಹುಡ್ಕೋಣ ಅಂತ ಯಾವ ತರ ಹುಡ್ಕೋಣ? ಫಾರ್ಮುಲಾ ಯಾವ ತರ ಹುಡುಕ್ತೀವಿ? ಏನ್ ಮಾಡತ್ತೀವಿ ಅದು ವಿಚಾರ ಮಾಡ. ಏನ್ ಮಾಡತ್ತೀವಿ ನೋಡಿ, ಏನ್ ಮಾಡ್ತೀವಿ ನೋಡಿ. ಇದೇ ಫಾರ್ಮುಲಾ ತಗೋತೀನಿ ನಾನು. ಇದೇ ಫಾರ್ಮುಲಾ ತಗೋತೀನಿ. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಅದ. ಎ ಬಿ ಅಂದ್ರೆ ಏನ್ ತಗೊಂಡಿದ್ದಿ? ಎ ಬಿ ಅಂದ್ರೆ ಏನ್ ತಗೊಂಡಿದ್ದಿ? ಎ ಬಿ ಅಂದ್ರೆ ಏನ್ ತಗೊಂಡಿದ್ದಿ? ಎ ಅಂದ್ರೆ ಒಂದು ವ್ಯಾಲ್ಯೂ ಅದ, ಬಿ ಅಂದ್ರೆ ಒಂದು ವ್ಯಾಲ್ಯೂ ಅದ ಬಿಡು. ಎ ಬಿ ಅಂತಂದ್ರೆ ಏನ್ ತಗೊಂತೀಯಾ? ಎ ಅಂದ್ರೆ ಏನು ಫಸ್ಟ್ ಅದು ಹೇಳಿ. ಇಲ್ಲಿ ಬರ್ತದೆ ಎ ಅಂತಂದ್ರೆ ಎ ಅಂತಂದ್ರೆ ಇದನ್ನ x1 a1 a is having x1, y1. a ಇದು c ಒಳಗೆ ಇರೋದ x2, y2 ಅದ. ನೆಕ್ಸ್ಟ್ b ಅಂತಂದ್ರೆ ಏನು ತಗೋತೀವಿ ನಾವು? b ಪಾಯಿಂಟ್ x, y ಅಂತ ತಗೊಂಡು ಕಡೆಗೆ ಆಗ b ನಾನು ಬೇಕಾಗಿಲ್ಲ ಒಂದ್ಸರಿ. a b ಅಂತಂದ್ರೆ x2 minus x1 ಅಂತ ಕರೆಕ್ಟ್. ಬಿಡು b ಇರ್ಲಕ್ಕಷ್ಟೇ. ಈಗ ಎ ಬಿ ಸ್ಕ್ವೇರ್ ಇದೆ. ಎ ಬಿ ಸ್ಕ್ವೇರ್ ಅಂತಂದ್ರ ಎ ನಿಂದ ಬಿ
ಮೊದಲ b ಅಂತಂದ್ರೆ ಎಷ್ಟು ಹೇಳ್ರಿ ಇಲ್ಲಿ 3 ಅದ ಕರೆಕ್ಟ್ b ಅಂದ್ರೆ ಏನದ 3 ಅದ 3 ಅಂದ್ರೆ ಏನಿದು x2 ಇಲ್ಲ 3 ಅಂತಂದ್ರೆ ಇಲ್ಲಿ x2 ಇಲ್ಲ ಇಲ್ಲಿನೂ 3 ಇರ್ತದೆ ಇಲ್ಲಿನೂ 3 ಇರ್ತದೆ ಇಲ್ಲಿ 3 ಇಲ್ಲಿ 3 ಇಲ್ಲಿ 3 ಎಲ್ಲ ಕಡೆ 3 ಇರ್ತದೆ x ಅಂದ್ರ ಇಲ್ಲಿ ತನಕ 3 ನೇ ಇದು ಈ ಲೈನ್ 3 ನೇ ಇದು ಪೂರಾ ಇದು ಲೈನ್ ಏನು ತೋರಿಸ್ತದ ಬರೀ 3 ತೋರಿಸ್ತದ ಹಾಗಾಗಿ ನಾನು ಇಲ್ಲಿ b ಅಂತಂದ್ರೆ ಏನು ತಗೊಳ್ಳಿ x2 ತಗೊಳ್ಳೆ x2 ಆಮೇಲೆ a ನಿಂದ b ಗೆ a ಅಂದ್ರೆ ಏನು ತಗೊಳ್ಳಿ a ಅಂದ್ರೆ ಏನು ತಗೋಬೇಕು x1 ಅದಲ್ಲಿ ಇದು x1 ಇದು ಲೈನ್ ಏನದಲ್ರಿ ಈ ಲೈನ್ x1 ಲೈನ್ ಈ ಲೈನ್ ಏನಿದು x2 ಲೈನ್ ಅರ್ಥ ಆಗ್ತದೆ ನಿಮಗೆ ಇದು x2 ಲೈನ್ ಅದ ಇದು x1 ಲೈನ್ ಅದ ಹಾಗಾಗಿ ನನಗ a ನಿಂದ b ಗೆ ಅಷ್ಟೇ ಡಿಸ್ಟೆನ್ಸ್ ಬೇಕು a ನಿಂದ b ಗೆ ಅಷ್ಟೇ ಡಿಸ್ಟೆನ್ಸ್ ಬೇಕು ಅರ್ಥ ಮಾಡ್ಕೊಡ್ರಿ ಈಗ ಇದು ನಮ್ಮ ಟ್ಯೂಷನ್ ಕ್ಲಾಸ್ ಅದಂತೆ ಇದು ನಿಮ್ದು ಹೋಮ್ ಅದಂತೆ ನೆಕ್ಸ್ಟ್ ಇದು ಬಸ್ ಸ್ಟ್ಯಾಂಡ್ ಅದಂತೆ ಬಸ್ ಸ್ಟ್ಯಾಂಡ್ ಅದ ಆಮೇಲೆ ಇದು ಹೋಮ್ ಅದ ಇದು ಟ್ಯೂಷನ್ ಕ್ಲಾಸ್ ಬಸ್ ಸ್ಟ್ಯಾಂಡ್ ಅಂತಂದ್ರೆ ನಾವು 0 ಅಂತ ತಗೊಳ್ಳೋಣ ಹೋಮ್ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಹೋಮ್ 1 ಕಿಲೋಮೀಟರ್ ಅಂತ ತಿಳ್ಕೊ ಆಮೇಲೆ ಹೋಮ್ ಇಂದ ಟ್ಯೂಷನ್ ಕ್ಲಾಸಿಗೆ 2 ಕಿಲೋಮೀಟರ್ ಅಂತ ನನಗ ಬಸ್ ಸ್ಟ್ಯಾಂಡ್ ನಿಂದ ಟ್ಯೂಷನ್ ಕ್ಲಾಸ್ ಡಿಸ್ಟೆನ್ಸ್ ಬೇಕಾಗಿಲ್ಲ ನನಗೆ ಏನ್ ಬೇಕು ಈಗ ಬರೇ ಹೋಮ್ ನಿಂದ ಟ್ಯೂಷನ್ ಕ್ಲಾಸಿಗೆ ಬೇಕು ನಾವು ಏನ್ ಮಾಡ್ತೀನಿ 2 ಮೈನಸ್ 1 ಅಂದ್ರೆ ಟ್ಯೂಷನ್ ಕ್ಲಾಸ್ ಒಳಗೆ ಮೈನಸ್ ಏನ್ ಮಾಡ್ತೀನಿ ಹೋಮ್ ಮೈನಸ್ ಮಾಡ್ತೀನಿ ಅರ್ಥ ಆಗ್ತದೆ ಈಗ ಹಾಗಿದ್ರೆ ನನಗ a ನಿಂದ b ಗೆ ಬೇಕು ಅವಾಗ ಏನ್ ಎದ್ರಾಗ ಎದ್ರ ಮೈನಸ್ ಮಾಡ್ಬೇಕು x2 minus x1 ಅರ್ಥ ಆಯ್ತಾ b ಒಳಗೆ ಏನ್ ಮೈನಸ್ ಮಾಡ್ಬೇಕು a ಮೈನಸ್ ಹೌದಿಲ್ರಿ b ಒಳಗೆ a ಮೈನಸ್ ಮಾಡ್ಬೇಕು b ಅಂದ್ರೆ ಏನು ತಗೊಂಡಿವಿ ನಾವು ಇಲ್ಲಿ b ಅಂದ್ರೆ ಏನಿದು x2 a ಅಂದ್ರೆ ಏನಿದು x1 ಹಾಗಿದ್ರೆ ಏನ್ ಬರಲಿ ಇಲ್ಲಿ x2 minus x1 ಇಲ್ಲಿ ಸ್ಕ್ವೇರ್ ಅದ ಸೂತ್ರದೊಳಗ ಅದು ಸ್ಕ್ವೇರ್ ಹಾಕ್ಬಿಡೋಣ ಏನ್ ಮಾಡ್ತೀವಿ ಹಾಗಿದ್ರೆ ಇಲ್ಲಿ x2 minus x1 ಪ್ಲಸ್ bc ಸ್ಕ್ವೇರ್ ಅದ ಈಗೇನದ bc ಸ್ಕ್ವೇರ್ ಅದ bc ಸ್ಕ್ವೇರ್ ಅದ ಎಲ್ಲ ಇದು ಮೈನಸ್ ಮಾಡಬೇಕು bc ಸ್ಕ್ವೇರ್ ಅದ bc ಬೇಕು ನನಗ ಡಿಸ್ಟೆನ್ಸ್ bc ಬೇಕು c ಒಳಗ b ಮೈನಸ್ ಮಾಡಬೇಕು ಬೇಡ c ಅಂದ್ರೆ ಏನದ ನಮ್ಮ c ಅಂದ್ರೆ ಇದು y ಆಕ್ಸಿಸ್ ತಗೋಬೇಕೀಗ c ಅಂದ್ರೆ ಈ ಕಡೆ ಸೈಡ್ y ಆಕ್ಸಿಸ್ ತಗೋಬೇಕೀಗ y ಆಕ್ಸಿಸ್ ಏನದ ಇಲ್ಲಿ c ಅಂದ್ರೆ ಆಮೇಲೆ ಇನ್ನ c ಮೈನಸ್ b b ಅಂದ್ರೆ ಏನು ತಗೋಬೇಕು b ಅಂತ ಇಲ್ಲಿ y1 ಈ ಲೈನ್ ಇಲ್ಲಿ ಪೂರಾ ಇದು y1 ಇದು y1 ಲೈನ್ ಇದು y2 ಲೈನ್ ಇದು x1 ಲೈನ್ ಇದು x2 ಲೈನ್ x2 ಮೈನಸ್ x1 ಬರ್ಕೊಂಡಿದೀವಿ ಈಗ ಈಗ ಏನ್ ಮಾಡ್ತೀಯಾ y2 ಮೈನಸ್ y1 y2 ಮೈನಸ್ y1 ದಿ ಹೋಲ್ ಸ್ಕ್ವೇರ್ ದಿಸ್ ಇಸ್ ದ ಫಾರ್ಮುಲಾ ಏನ್ ಫಾರ್ಮುಲಾ ಇದು ಟು ಫೈಂಡ್ ಔಟ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್ ಟು ಫೈಂಡ್ ಔಟ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ we are having one formula that is under root of x2 minus x1 the whole square plus y2 minus y1 the whole square. But ready? Distance formula. Distance formula. Let a in bracket x1 comma y1 let a in bracket x1 comma y1 and b in bracket x2 comma y2 ಯಾವುದು b in bracket x2 comma y2 then the distance between the points then the distance between the points A and B can be found with the formula AB is equal to under root of x2 minus x1 the whole square plus y2 minus y1 the whole square ಅದ AB ಅಂತ ಬರೆದು ಅದ್ರ ಮ್ಯಾಗ ಈ ಲೈನ್ ಸೆಗ್ಮೆಂಟ್ ಹಾಕಬೇಕಿದೆ ಇದೇನಿದು ಲೈನ್ ಸೆಗ್ಮೆಂಟ್ ಸಿಂಬಲ್ AB ಸೆಗ್ಮೆಂಟ್ ಅಂದ್ರೆ AB is equal to distance AB is equal to under root of x2 minus x1 the whole square plus y2 minus y1 the whole
ಗೊತ್ತಾಯ್ತಾ? ಹಾಗಿದ್ರೆ ಇನ್ನೊಂದು ಫಾರ್ಮುಲಾ ಬರ್ತದ, ಅದ್ಯಾವ್ದು ಫಾರ್ಮುಲಾ ನೋಡೋಣ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಯುವರ್ ಹೋಮ್, ದಿಸ್ ಇಸ್ ಯುವರ್ ಟ್ಯುಟೋರಿಯಲ್ ಕ್ಲಾಸ್. ಹೌದಾ? ಈ ಹೋಮ್ ಇಂದ ಟ್ಯೂಷನ್ ಕ್ಲಾಸಿಗೆ ನೀನು ಸ್ಟ್ರೇಟ್ ಬರಂಗಿಲ್ಲ, ಸ್ವಲ್ಪ ಹಿಂಗ ವಾಸಿ ಮ್ಯಾಗ ಬರ್ತೀವಿ. ಅವಾಗ ನನಗೇನ್ ಬೇಕಂತಂದ್ರ ಮಿಡ್ ಪಾಯಿಂಟ್ ಬೇಕು, ಮಿಡಲ್ ಪ್ಲೇಸ್, ಕರೆಕ್ಟ್ ಮಿಡಲ್ ಪ್ಲೇಸ್. ನಿಮ್ಮ ಬಿಲ್ಡಿಂಗಿಗೂ ಟ್ಯೂಷನ್ ಕ್ಲಾಸ್ ಬಿಲ್ಡಿಂಗಿಗೂ ಮಿಡಲ್ ಪ್ಲೇಸ್ ಯಾವ್ದಾಗತ್ತ, ಮಿಡಲ್ ಬಿಲ್ಡಿಂಗ್ ಯಾವ್ದಾಗತ್ತ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಹೆಂಗ್ ಫೈಂಡ್ ಔಟ್ ಮಾಡ್ತೀಯ? ಏನು ಸರ್ ಹೋಗೋದೇ ಹೆಜ್ಜೆ ಹಾಕೊಂಡು ಹೋಗ್ತಿದ್ರೆ 100 ಹೆಜ್ಜೆ ಇತ್ತು 50 ಹೆಜ್ಜೆ ಹಾಕ್ತಿದ್ರೆ ಅದರೊಳಗೆ ಅದೇನು ಪ್ಲೇಸ್ ಬರ್ತದೆ ಅಲ್ಲಿ. ಹೌದಾ? ಕರೆಕ್ಟ್. ನೀನು ಏನ್ ಮಾಡಿದೆ ಅವಾಗ? 100 ಹೆಜ್ಜೆ ಅಂತ. ಹೌದಿಲ್ಲ? 100 ಹೆಜ್ಜೆ ಅಂದ್ರೆ ಏನ್ ಮಾಡ್ತೀನಿ? ಆಡ್ ಮಾಡ್ಕೊಂತ ಹೊಂಟಿದ್ದೆ ಹೆಜ್ಜೆಗಳು. ಹೌದು? ಇಲ್ಲೂ ಹಂಗ ಇಲ್ಲಿ x1 y1 ಅಂತ ತಗೊಂಡಿ, ಇದು x2 y2 ಅಂತ ತಗೊಂಡಿ. ಕರೆಕ್ಟಾ? ಅಂದ್ರೆ x ಆಕ್ಸಿಸ್ ಅನ್ನ ಆಡ್ ಮಾಡು ಡಿವೈಡ್ ಬೈ 2 ಮಾಡು, y ಆಕ್ಸಿಸ್ ಅನ್ನ ಆಡ್ ಮಾಡು ಡಿವೈಡ್ ಬೈ 2 ಮಾಡಿ. ಇಲ್ಲಿ ಸಿಕ್ಕುದಾ ಮಿಡ್ ಪಾಯಿಂಟ್ ಸಿಕ್ಕುತ್ತೆ. ದಟ್ ಇಸ್ ದಿ ಮಿಡ್ ಪಾಯಿಂಟ್ ಫಾರ್ಮುಲಾ. Let 2 points be x1 comma y1 ಇನ್ನೊಂದು ಬ್ರಾಕೆಟ್ ಒಳಗೆ and x2 comma y2. Let 2 points be x1 comma y1 and x2 comma y2. Then the midpoint of these two, then the midpoint of line joining these points, ಎರಡು ಪಾಯಿಂಟ್ ನೇಮ್ ಕೊಟ್ಟಿದ್ದು ಕೂಡ ಎ ಬಿ ಅಂತ ಹೇಳಿ, x1 y1 ಕೊಟ್ಟಿದ್ದಿಲ್ಲ, ಎ ಬಿ ಅಂತ ಹೇಳಿ can be written as midpoint of AB. AB ಅಂತ ತಗೊಂಡಿದ್ದಕ್ಕೋ AB. Midpoint of AB is equal to formula x1 plus x2 divided by 2, comma y1 plus y2 divided by 2. Midpoint ಇದು midpoint ಫಾರ್ಮುಲಾ. ಅದೇನಪ್ಪ? ಡಿಸ್ಟೆನ್ಸ್ ಫಾರ್ಮುಲಾ. ಅದು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀವಿ, ಇದು ಬರೀ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ತೀವಿ. ಪಾಯಿಂಟ್ ಸಿಕ್ಕದ, ಅಲ್ಲಿ ಡಿಸ್ಟೆನ್ಸ್ ಸಿಕ್ಕದ. ಮಿಡ್ ಪಾಯಿಂಟ್ ಫಾರ್ಮುಲಾ ಮುಗಿತಾ? ನೆಕ್ಸ್ಟ್ ಬರ್ತದ ಸೆಕ್ಷನ್ ಫಾರ್ಮುಲಾ ಅಂತ. ರೆಡಿ? section formula. Section formula, underline. Let A in bracket x1 comma y1 and B in bracket x2 comma y2 are 2 points and P in bracket x comma y and P in bracket x comma y is a point on the line segment joining A and B such that AP colon BP is equal to M1
is to m2, AB is to BP is equal to m1 is to m2, comma, then point P is said to divide, then point P is said to divide line segment AB, line segment AB internally in the ratio m1 is to m2, in the ratio m1 is to m2. Next line, then the coordinates of P, then the coordinates of P can be given as follows, can be given as follows, that is formula will be P of xy is equal to m1 x2 plus m2 x1, m1 x2 plus m2 x1 divided by m1 plus m2, comma, m1 y2 plus m2 y1 whole divided by m1 plus m2. Okay, m1 plus m2. This is the section formula. This is the section formula. ಏನಿದು ಏನು ರಿಪ್ರೆಸೆಂಟ್ ಮಾಡ್ತದ, ಇದರದೊಂದು ಡೆರಿವೇಶನ್ ಅದ. ಆ ಡೆರಿವೇಶನ್ ಹೇಳ್ಕೊಂಡು ಕೂತ್ರೆ ಸಿಕ್ಕಾಪಟ್ಟೆ ಲೆಂಗ್ದಿ ಆಗ್ತದ. ಡೆರಿವೇಶನ್ ಅವಶ್ಯಕತೆ ಇಲ್ಲ. ಅದು ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಅಂದ್ರೆ ಡೆರಿವೇಶನ್ ಕೇಳೋದು ಅಂತಂದ್ರೆ ಆ ಡೆರಿವೇಶನ್ ಕೂಡ ನಾವು ಬಿಡಿಸೋಣ ಅಂತ ಒಂದೇ, ಏನು ತೊಂದರೆ ಇಲ್ಲ. Section formula. Section ಅಂದ್ರೆ ಏನು? What is the meaning of section? A section, B section ಗೊತ್ತಿಲ್ಲ ಅಂದ್ರೆ dividing. Total of 100 students ಇದಾರೆ ಅಂದ್ರೆ ಅದರಲ್ಲಿ 4 ಪಾರ್ಟ್ಸ್ ಮಾಡಿದ್ರೆ 25 25 25 25 A B C D 4 ಸೆಕ್ಷನ್ ಆಗುತ್ತೆ. ಕರೆಕ್ಟ್. ಸೆಕ್ಷನ್ ಅಂದ್ರೆ ಡಿವಿಷನ್ ಮಾಡೋದು, ಇಂಟರ್ನಲಿ ಎಕ್ಸ್ಟರ್ನಲಿ ಅಂತ ಬರುತ್ತೆ. ಇಲ್ಲಿ ನಿಮಗೆ ಎಕ್ಸಾಮ್ ನಿಮಗೆ ಬುಕ್ ಒಳಗೆ ಇರೋದು ಇಂಟರ್ನಲ್ ಡಿವಿಷನ್ ಅಷ್ಟೇ ಕೊಟ್ಟಿದ್ದಾರೆ. ಎಕ್ಸ್ಟರ್ನಲಿ ಡಿವಿಷನ್ ಬರ್ತಾ PUC ಫಸ್ಟ್ ಇಯರ್ ಬರ್ತದೆ. ಅದು ಸ್ಟ್ರೇಟ್ ಲೈನ್ಸ್ ಅಂತ ಒಂದು ಚಾಪ್ಟರ್ ಅದ ನಿಮಗೆ PUC ಫಸ್ಟ್ ಇಯರ್. ಈಗ ಸ್ಟ್ರೇಟ್ ಲೈನ್ಸ್ ಅಂತ ಒಂದು ಚಾಪ್ಟರ್ ಅದ. ಕೋನಿಕ್ ಸೆಕ್ಷನ್ ಅಂತ ಒಂದು ಬಿಗ್ಗೆಸ್ಟ್ ಚಾಪ್ಟರ್ ಕೋನಿಕ್ ಸೆಕ್ಷನ್ ಅಂತ ಹೇಳಿ. ಅದರೊಳಗೆ ಪ್ಯಾರಾಬೋಲಾ ಬರ್ತದೆ, ಹೈಪರ್ಬೋಲಾ ಬರ್ತದೆ, ಎಲಿಪ್ಸ್ ಬರ್ತದೆ, ಸರ್ಕಲ್ಸ್ ಬರ್ತದೆ ಮತ್ತೆ ವಾಪಸ್. ನೆಕ್ಸ್ಟ್ ಸ್ಟ್ರೇಟ್ ಲೈನ್ ಬರ್ತದೆ. ಇವೆಲ್ಲ ಹೊಸದಾಗಿ ಮತ್ತೆ ಕಲಿತೀವಿ ನಾವು. ಅವೆಲ್ಲ ನೀವು ಈಕ್ವೇಷನ್ ಸಮೇತ ಕಲಿತೀವಿ. ಸದ್ಯಕ್ಕೆ ಲೆಟ್ ಓದ ಪದ ಏನಂದ್ರೆ ಲೆಟ್. ಲೆಟ್ ಎ ಇನ್ ಬ್ರಾಕೆಟ್ ಪಾಯಿಂಟ್ ಬಿಟ್ಟಿದ್ರ, ಏನ್ ಬಿಟ್ಟಿದ್ರೆ ಪಾಯಿಂಟ್ x1 b ಇನ್ ಬ್ರಾಕೆಟ್. ಹೌದಾ, ಎರಡು ಪಾಯಿಂಟ್ ಅದಾವ ಅಂತ ತಗೊಳ್ಳೋಣ. ಎರಡು ಪಾಯಿಂಟ್ a ಇನ್ ಬ್ರಾಕೆಟ್ x1, y1 ಅಂತ ತಗೊಳ್ಳೋಣ ಅಂತ. ಇನ್ನೊಂದು b ಇನ್ ಬ್ರಾಕೆಟ್ x2, y2 ಅಂತ ತಗೊಳ್ಳೋಣ ಅಂತ. ಅವೆರಡನ್ನ ಜಾಯಿನ್ ಮಾಡೋಣ. ಸೊ ಹಿಂಗೆ ಜಾಯಿನ್ ಮಾಡ್ಬೇಕಲ್ರಿ, ಯಾಕೆ ಬೇಕಾದ್ರೆ ಮಾಡಿ. ಓಕೆ, ಈ ತರ ಜಾಯಿನ್ ಮಾಡಿದಾಗ ನಂತರ ಏನಂತಾರೆ ಅವರು, ಲೆಟ್ p ಬಿ ದ ಪಾಯಿಂಟ್ ಏನದ p ಅಂತಕ್ಕಂಥದ್ದು ಒಂದು x, y ಅಂತ ಎಲ್ಲೋ ಒಂದು ಕಡೆ ಅದ. ಅದು ಮಿಡ್ಲೇ ಇರಬೇಕಂತ ಏನು ರೂಲ್ಸ್ ಇಲ್ಲ. ಈ ಕಡೆ ಸೈಡ್ ಇಲ್ಲ ಅಂತ ತಿಳ್ಕೊಳ್ಳಿ. p ಅಂತಕ್ಕಂಥದ್ದು ಒಂದು ಪಾಯಿಂಟ್, p ಇನ್ ಬ್ರಾಕೆಟ್ x, y. ಓದೋದು ಏನದ, it is the point, it is the p is the point on the line segment joining A and B. ಹೌದಾ, p is the point on the line segment joining A and B. A and B ಅಂತ ಒಂದು ಲೈನ್ ಸೆಗ್ಮೆಂಟ್, ಆ ಲೈನ್ ಸೆಗ್ಮೆಂಟ್ ಮ್ಯಾಗೆ ಇದರ ಪಾಯಿಂಟ್ p. ಆಯ್ತು, ಅಷ್ಟು ಮಾಡಿದೆ. ಮುಂದೆ AP ratio BP. AP is to BP. ಹೌದಾ, AP is to BP, AP is to BP is equal to ಏನು ಕೊಟ್ಟಿದ್ದಾರೆ ಅವರು, M1 is to M2.
ಓಕೆ ಏನಿಂದ ಬಿ ಅಂತಕ್ಕಂಥದ್ದು ಏನೋ ಒಂದು ಬಂಗಾರ ಸರ ಅಂತ ತಿಳ್ಕೊಂಡ್ಬಿಡೋಣ, ಒಂದು ಗೋಲ್ಡನ್ ಚೈನ್ ಅದ ಅಂತ ಗೋಲ್ಡ್ ಚೈನ್ ಹೌದಾ, 10 ತೊಲಿದದ. ಅವಾಗ ಗೋಲ್ಡ್ ಚೈನ್ ಯಾವ್ದೋ ಮಿಡಲ್ ಪಾರ್ಟ್ ಕಟ್ ಮಾಡ್ಬಿಟ್ಟಿದ್ದಾರೆ ಅವರು, ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಇನ್ನೊಂದು ಇಬ್ರು ಗೆಳತಿ ಜಗಳ ಆಗತ್ತೆ ತಿಳ್ಕೊಂಡ್ಬಿಟ್ಟು, ಕಡೆ ಬಗ್ಗೆ ಜರಿತಾಳ ಕಡೆ ಜರಿತಾಳ, ಮಿಡಲ್ ಹರಿದ್ಬಿಟ್ಟೈತಿ. ಹರಿದ್ಕೊಳಕ ಯಾವ ರೇಷಿಯೋ ಹರಿದ್ಬಿಟ್ಟದು, M1:M2 ರೇಷಿಯೋ ಹರಿದ್ಬಿಟ್ಟೈತಿ, ಹೋಗ್ಬಿಟ್ಟೈತಿ. ಕರೆಕ್ಟ್? ಯಾವ ಪಾಯಿಂಟ್ ಒಳಗೆ ಹೋಗಿರೋದು, ಪಿ ಪಾಯಿಂಟ್ ಒಳಗ ಅದು ಕಟ್ ಆಗ್ಬಿಟ್ಟದ, ಚೈನ್ ಕಟ್ ಆಗೈತಿ. ಆ ಪಾಯಿಂಟ್ ಅದಲ್ರಿ, ಆ ಪಾಯಿಂಟ್ ಯಾವ್ದು ಅಂತ ಕೇಳ್ತಾರೆ. ಪಿ ಆಫ್ ಎಕ್ಸ್ ವೈ ಅಲ್ಲ, ಎಕ್ಸ್ ಅಂತಂದ್ರೆ ಅದು ಕೋಆರ್ಡಿನೇಟ್ ಹೇಳು, ವೈ ಅಂದ್ರೆ ಕೋಆರ್ಡಿನೇಟ್ ಹೇಳು. ಅರ್ಥ ಆಗ್ತದೆ ನಿನಗ? ಇಲ್ಲಿ ಪಿ ಎ ಬ್ರಾಕೆಟ್ x1, y1 ಅಂತಂದ್ರೆ ಇಲ್ಲಿ 2,3 ಅಂತ ತಿಳ್ಕೊ, ಇದು 2,3 ಅಂತ, ಇದು 8,10 ಅಂತ ತಿಳ್ಕೊ. ಇದು 2,3 ಅದ, ಅದು 8,10 ಅದ. ಎಲ್ಲೋ ಈ ಒಂದು ಎರಡು ಲೈನ್ ಅನ್ನು ಜಾಯಿನ್ ಮಾಡ್ತೀವಿ ನಾವು, ಪಾಯಿಂಟ್ ಅನ್ನು ಜಾಯಿನ್ ಮಾಡ್ತೀವಿ, ಲೈನ್ ಸಿಗ್ತದೆ. ಕರೆಕ್ಟಾ? ಆ ಲೈನ್ ಸಿಕ್ಕಾಗ ಎಲ್ಲೋ ಕಟ್ ಆಗ್ತದೆ. ಆ ಕಟ್ ಆಗಿದ್ದು ಕೋಆರ್ಡಿನೇಟ್ ಹೇಳ್ತಾರೆ ಅವರು. ಕಟ್ ಆಗಿದ್ದು ಕೋಆರ್ಡಿನೇಟ್. ಕೋಆರ್ಡಿನೇಟ್ ಗೊತ್ತಾ? ಅಂದ್ರೆ ಇದು -5,10 ಅದು, ಅದು 3,6 ಅದು, ಅದು 4,8 ಅದು, ಏನದ ಇದು, ಈ ಪಾಯಿಂಟ್ ಏನದ ಅದು ಕಂಡುಹಿಡಿಯುತ್ತೆ. ಅರ್ಥ ಆಗ್ತದೆ? ಈ ಪಾಯಿಂಟ್ ಏನದ ಕಂಡುಹಿಡಿ. ಅದಕ್ಕೆ ನಾ ಏನ್ ಕೊಡ್ತೀನಿ ಅಂತಾರ ಅವರು, ಅವ್ರೇನ್ ಕೊಡ್ತಾರಂತ, ರೇಷಿಯೋ ಕೊಡ್ತಾರಂತ. ರೇಷಿಯೋ M1 ರೇಷಿಯೋ M2 ಅಂದ್ರೆ M1 ಇದು ಇಷ್ಟು ದೊಡ್ಡದ ಅಂದ್ರೆ ಇದಕ್ಕೆ ಏನು ಕೊಡ್ತೀವಿ ನಾವು, 3 ಅಂತ ಕೊಡ್ತೀವಿ, ಇದಕ್ಕ 1 ಅಂತ ಕೊಡ್ತೀವಿ. ಅದಕ್ಕ ಅವ್ರು ಕೊಡ್ತಾರ, ಅವ್ರು ಯಾವ್ದು ಕೊಡ್ತಾರ, ಎ ಅಂತಂದ್ರೆ 2,3 ಅಂತ ಕೊಡ್ತಾರ, ಬಿ ಅಂತಂದ್ರೆ 8,10 ಅಂತ ಕೊಡ್ತಾರ, ಆಮೇಲೆ M1 ಅಂತಂದ್ರೆ 3 ಕೊಡ್ತಾರ, M2 ಅಂದ್ರೆ 1 ಕೊಡ್ತಾರ. ನೀ ಏನ್ ಫೈಂಡ್ ಮಾಡ್ಬೇಕು, ಎಲ್ಲಿ ಚೈನ್ ಕಟ್ ಆಗ್ಯದಲ್ಲ ಅದು ಪಾಯಿಂಟ್ ಫೈಂಡ್ ಮಾಡೋದು ಅಂತ ಕೊಡ್ತಾರ. ಅರ್ಥಾಯ್ತಾ? ಇಲ್ಲಾಂದ್ರೆ ಒಮ್ಮೆ ಹ್ಯಾಂಗ್ ಕೊಡ್ತಾರ ಗೊತ್ತಾ, ಈ ಪಾಯಿಂಟ್ ಕಟ್ ಆಗಿದ್ದು ಕೊಡ್ತಾರ ಅವರು, ಆಮೇಲೆ ಇದು ಪಾಯಿಂಟ್ ಕೊಡ್ತಾರ, ಇದು ಪಾಯಿಂಟ್ ಕೊಡ್ತಾರ, ನೀ M1 M2 ಎರಡು ಕಂಡುಹಿಡಿಬೇಕು. ಅರ್ಥಾಯ್ತಾ? ಇಲ್ಲ ಅಂತಂದ್ರೆ M1 M2 ಕೊಡ್ತಾರ, ಈ ಪಾಯಿಂಟ್ ಕೊಡ್ತಾರ, ಈ ಪಾಯಿಂಟ್ ಕೊಡ್ತಾರ, ಇದು ಕೇಳಿ ಫಸ್ಟ್ ಪಾಯಿಂಟ್ ಹೆಂಗ್ ಬೇಕಾದ್ರೆ ಕೇಳಿ. ಅರ್ಥಾಯ್ತಾ? ಈ ತರ ಕ್ವಶನ್ಸ್ ಇಲ್ಲ ರೈಸ್ ಆಗ್ತದೆ. ಹಿಂಗಿದ್ದಾಗ ಈ ಪಾಯಿಂಟ್ ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡ್ಬೇಕಿಲ್ಲ. ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಾರ್ಮುಲಾ ಅದ. ಏನದು ಫಾರ್ಮುಲಾ? P of x, y is equal to M1 x2 plus M2 x1 divided by M1 plus M2, comma M1 y2 ಹೇಳು, M1 y2 plus M2 y1 divided by M1 plus M2. ಕರೆಕ್ಟ್? ಈ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದ, ಈ ಕೋಆರ್ಡಿನೇಟ್ ಸಿಗ್ತದೆ. ಈ ಕೋಆರ್ಡಿನೇಟ್ ಸಿಗ್ತದೆ. ಅರ್ಥಾಯ್ತಾ? ಕ್ವಶನ್ ಒಳಗೆ ಕೊಟ್ಟಿರ್ತಾರ ಅವರು, ಒಂದು ಎ ಕೊಟ್ಟಿರ್ತಾರ, ಬಿ ಕೊಟ್ಟಿರ್ತಾರ, ಲೈನ್ ಜಾಯಿನ್ ಮಾಡ್ತಿ, ಆಮೇಲೆ ಕೊಡ್ತಾರ ಅವರು M1 M2 ಕೊಡ್ತಾರ, ಆಮೇಲೆ ಪಿ ಫೈಂಡ್ ಔಟ್ ಮಾಡ್ತಾರೆ. ಇಲ್ಲ ಪಿ ಕೊಟ್ಟಿರ್ತಾರ, M1 M2 ಫೈಂಡ್ ಔಟ್ ಮಾಡ್ತಾರೆ. ಇಲ್ಲ M1 ಒಂದೇ ಕೊಡ್ತಾರ, M2 ಕೇಳ್ತಾರೆ. ಇಲ್ಲ ಅಂತಂದ್ರ ಇಲ್ಲಿ M1 M2 ಇದು ಎಲ್ಲ ಕೇಳಿರ್ತಾರ, ಇಲ್ಲಿ x ಅಂತ ಹೇಳಿ ಇದನ್ನ ಅಷ್ಟೇ ಕೇಳ್ತಾರೆ. ಈ ತರ ಕ್ವಶನ್ ಕೊಡ್ಬೇಕು, ಅದನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಬರ್ತದೆ ಇನ್ನೊಂದು ಫಾರ್ಮುಲಾ, ಅದು ಫೈನಲ್ ಫಾರ್ಮುಲಾ ಚಾಪ್ಟರ್ ಒಳಗ ಸರ್ವರ್ ಹೇಳೋದ್ರಲ್ಲಿ. Area of a triangle. Area of a triangle. Area of a triangle when coordinates of its vertices are given. When coordinates of its vertices are given. ಏನದು ಮೀನಿಂಗ್ ನೋಡು, ಟ್ರಯಾಂಗಲ್ ನಮಗೆ ಈ ತರ ಟ್ರಯಾಂಗಲ್ ಕೊಟ್ಟರೆ ಏನ್ ಮಾಡ್ತಿದ್ವಿ ನಾವು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದು ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಕರೆಕ್ಟ್. ಬೇಸ್ ಕೊಟ್ಟಿದ್ರು, ಹೈಟ್ ಕೊಟ್ಟಿದ್ರು. ಇಲ್ಲ ನಮಗೆ ಬೇಸ್ ಕೊಟ್ಟಿಲ್ಲ, ಹೈಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ನಮಗೆ ಬರೀ ಲೆಂತ್ ಕೊಟ್ಟಾರ. ಎ ಬಿ ಲೆಂತ್ ಕೊಟ್ಟಾರ, ಬಿ ಸಿ ಲೆಂತ್ ಕೊಟ್ಟಾರ, ಸಿ ಎ ಲೆಂತ್ ಕೊಟ್ಟಾರ. ನಾನು ಏರಿಯಾ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡ್ತಿದ್ದಿ, ಹ್ಯಾಂಗ್ ಕಂಡುಹಿಡ್ಬಿಡ್ತಿ, ನಿನಗೆ ಲೆಂತ್ ಏನಂತ ಬೇಸ್ ಕೊಟ್ಟಿದ್ದು, ಹೈಟ್ ಕೊಟ್ಟಿಲ್ಲ, ಮೂರು ಸೈಡ್ ಕೊಟ್ಟಾರ. ಥೆರಾನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ, ಮೂರು ಸೈಡ್ ಕರೆಕ್ಟ್. ಇಲ್ಲ ನಾನು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರ, ಆಮೇಲೆ ಏನಂತಂದ್ರ ಮುಂದ ಏನು ಎರಡು ಸೈಡ್ ಕೊಟ್ಟಾರ.
ಒಂದು ಆಂಗಲ್ ಕೊಟ್ಟಾರ ಒಂದು ಸೈಡ್ ಹಿಂಗ್ ಕೊಟ್ಟಿರ್ತಾರೆ ಒಂದು ಆಂಗಲ್ ಕೊಟ್ಟಾರ ಒಂದು ಸೈಡ್ ಕೊಟ್ಟಾರ ಅವಾಗ ಏನ್ ಮಾಡ್ತೀನಿ ನೀನು ಯಾವ್ದು ಸೈನ್ ಥೀಟಾ ಕಾಸ್ ಥೀಟಾ ಟ್ಯಾನ್ ಥೀಟಾ ಯಾವ್ದು ಅಪ್ಲೈ ಮಾಡಿ ಇನ್ನೊಂದು ಸೈಡ್ ಫೈಂಡ್ ಔಟ್ ಮಾಡ್ತೀನಿ ಇದು ಸೈಡ್ ಫೈಂಡ್ ಔಟ್ ಮಾಡಿದ್ರೆ ಹೈಟ್ ಆಗ್ತದೆ ಹೈಟ್ ಆಗ್ತದೆ ಬೇಸ್ ಆಗ್ತದೆ ಹೈಟ್ ಇಂಟು ಹಾಫ್ ಬೇಸ್ ಇಂಟು ಹೈಟ್ ಮಾಡಿ ಈ ತರ ನೀನು ಟ್ರಯಾಂಗಲ್ಸ್ ಏರಿಯಾ ಫೈಂಡ್ ಔಟ್ ಮಾಡಿ ಇದು ಹೊಸದಾಗಿ ಏನ್ ಹೊಸದಾಗಿ ಇಲ್ಲಿ ಟ್ರಯಾಂಗಲ್ ಕೊಡ್ತಾರಲ್ಲ ಟ್ರಯಾಂಗಲ್ ಪಾಯಿಂಟ್ಸ್ ಕೊಡ್ತಾರ ಲೆಂತ್ ಕೊಡಂಗಿಲ್ಲ ಈ ಲೆಂತ್ ಕೊಡ್ತೀರಿಲ್ಲ ಇಲ್ಲೆಲ್ಲ ಲೆಂತ್ ಕೊಡ್ತೀರಿ ಇಲ್ಲಿ ಲೆಂತ್ ಕೊಡಂಗಿಲ್ಲ ಬರೀ ಪಾಯಿಂಟ್ ಕೊಡ್ತಾರೆ ಇಲ್ಲಿ ಎ ಒಂದು ಪಾಯಿಂಟ್ ಕೊಡ್ತಾರೆ ಬಿ ಒಂದು ಪಾಯಿಂಟ್ ಕೊಡ್ತಾರೆ ಸಿ ಒಂದು ಪಾಯಿಂಟ್ ಈ ಮೂರು ಪಾಯಿಂಟ್ ಯೂಸ್ ಮಾಡಿ ನಾವೇನ್ ಮಾಡಬೇಕು ಏರಿಯಾ ಫೈಂಡ್ ಔಟ್ ಮಾಡಬೇಕು ಅರ್ಥ ಆಯ್ತಾ ಬೈ ಏರಿಯಾ ಆಫ್ ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ ABC area of triangle ABC is equal to 1/2 ಈ ತರ ಒಂದು ಮ್ಯಾಗ್ನಿಟ್ಯೂಡ್ ಹಾಕ್ರಿ 1/2 ಇದು ಮ್ಯಾಗ್ನಿಟ್ಯೂಡ್ ಅಂತ ಬಾಕ್ಸ್ ಅಲ್ಲ ಇದು ಬ್ರಾಕೆಟ್ ಅಲ್ಲ ಮ್ಯಾಗ್ನಿಟ್ಯೂಡ್ ಒಂದು ಲೈನ್ ಇಲ್ಲಿಂದ ಇಲ್ಲಿಗೆ ಇಷ್ಟು ಲೈನ್ a ಇದು 1/2 in bracket x1 in bracket y2 minus y3 plus x2 in bracket y3 minus y1 x2 in bracket y3 minus y1 plus x3 in bracket y1 minus y2 x3 in bracket y1 minus y2 square units ನೆನಪಾಗಬಾರದು ಇದು ಫಾರ್ಮುಲಾ half in bracket x1 y2 minus y3 plus x2 y3 minus y1 plus x2 y3 minus y2 plus x3 y1 minus y ಇದನ್ನ ನೆನಪು ಹೆಂಗ್ ಇಟ್ಕೊಂತೀಯ ಏನಿಲ್ಲ ಫಸ್ಟ್ ಏನ್ ಮಾಡಿ ಬರೀ x ಅಂತ ಬರೀ ಬ್ರಾಕೆಟ್ ಹಾಕು y minus y ಅಂತ ಮತ್ತೆ ಪ್ಲಸ್ ಹಾಕು ಮತ್ತೆ x ಬರೀ y minus y ಅಂತ ಮತ್ತೆ ಪ್ಲಸ್ ಹಾಕು ಮತ್ತೆ x ಬರೀ y minus y ಅಂತ ಬರಿದ್ಯಾ ಇಲ್ಲಿ 1 2 3 ಬರಿ ಇಲ್ಲಿ 2 3 1 ಬರಿ ಇಲ್ಲಿ 3 1 2 ಬರಿ ಇನ್ನೊಂದು ಬ್ರಾಕೆಟ್ ಹಾಕಿ ಇನ್ನೊಂದು ಬ್ರಾಕೆಟ್ ಹಾಕಿ ಇಲ್ಲಿ ಒಂದು ಬ್ರಾಕೆಟ್ ಈಸಿ ಇದೆ ಏನಪ್ಪ ಈ ತರ ನಾವು ಈಸಿ ಮೆಥಡ್ಗಳನ್ನು ಹುಡುಕೊಂಡು ಮೈಂಡ್ ಒಳಗೆ ಇಟ್ಕೋಬೇಕು ಆಯ್ತಾ this completes the basic of coordinate geometry ಇದು ಬೇಸಿಕ್ ಕಂಪ್ಲೀಟ್ ಆಯ್ತು ಇದರ ಲೆಕ್ಕಗಳವ ಆ ಲೆಕ್ಕ ಬಿಡಿಸ್ಕೊಂಡು ಹೋಗೋಣ ಎಷ್ಟೇ ಟೈಮ್ 5 ನಿಮಿಷ ಐತನ ಒಳ್ಳೆ ನಾಳೆ ದಿವಸ ಈ ಚಾಪ್ಟರ್ ಎಲ್ಲ ನಾವು ಲೆಕ್ಕ ಮಾಡ್ಕೊಂಡು ಹೋಗೋಣ ಅಂತ ಆದಷ್ಟು ಎಲ್ಲ ಲೆಕ್ಕ ಮುಗಿಸ್ಕೊಂಡು ಹೋಗೋಣ ಅದಕ್ಕೆ ಹೋಮ್ವರ್ಕ್ ಮಾಡೋಣ ಅಂತ ಆಮೇಲೆ ನಾಳೆ ಈ ಚಾಪ್ಟರ್ ಮುಗಿತು ನಾಳೆ ಮುಗಿಸ್ಬಿಡೋಣ ಚಾಪ್ಟರ್ ನಾಳೆ ಎಲ್ಲ ಮುಗಿಸೋಣ ಅಂತ ಆಮೇಲೆ ವಿಡಿಯೋಸ್ ನೋಡಿ ಮತ್ತೆ ಇನ್ನೊಂದು ಕೆಮಿಸ್ಟ್ರಿ ಮಾಡೋಣ ಯಾವುದು ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ಸ್ ಮಾಡೋಣ ಓಕೆ